ದೇಶವೇ ರಾಮಮಯವಾಗಿದೆ, ಎಲ್ಲೆಲ್ಲೂ ಕೂಡ ರಾಮನಾಮ ಭಜನೆ ಶುರುವಾಗಿದೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ಹೇಳಿಕೆ ನೀಡ್ತಾರೆ. ಗೋಧ್ರಾ ಹತ್ಯಾಕಾಂಡ ಮತ್ತೆ ಆಗುತ್ತೆ, ಇದು ಹಿಂದೂ ರಾಷ್ಟ್ರವಾಗುತ್ತೆ, ಪಾಕಿಸ್ತಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಬರ್ಬಾದ್ ಆಗುತ್ತೆ. ನೋಡಿದ್ರೆ ತುಷ್ಟೀಕರಣದ ಪರಾಕಾಷ್ಠೆ. ಈ ದೇಶದಲ್ಲಿ ಹಿಂದೂಗಳ ಮೆಜಾರಿಟಿ ಇರೋ ಕಾರಣಕ್ಕಾಗಿ ಸೆಕ್ಯುಲರಿಸಮ್ ಅಫ್ಘಾನಿಸ್ತಾನದಲ್ಲಿ, ಇರಾನ್ದಲ್ಲಿ, ಇರಾಕ್ದಲ್ಲಿ ಮತ್ತು ಬೇರೆ ಅನೇಕ ದೇಶಗಳಲ್ಲಿ ಅಲ್ಲಿ ಜಾತ್ಯತೀತತೆ ಇಲ್ಲ. ನಮ್ಮಲ್ಲಿ ಹಿಂದೂಗಳಲ್ಲಿ ಅತ್ಯಂತ ಸಹಜವಾಗಿ ಜಾತ್ಯತೀತತೆ ಇದೆ, ಅತ್ಯಂತ ಸಹಜ ಇದು. ಯಾಕಂದ್ರೆ ನಮ್ಮಲ್ಲಿ ಒಂದೇ ದೇವತೆಗಳನ್ನು ಪೂಜೆ ಮಾಡಬೇಕು ಅನ್ನೋ ಕಲ್ಪನೆನೇ ಇಲ್ಲ. ಯಾರು ಬೇಕಾದೋ ಯಾರು ಮಾಡ್ಕೊಳ್ಳಿಲ್ಲ ಅಂದರೂ ಅವನು ಸ್ವೀಕಾರ ಮಾಡುವಂಥ ಸಮಾಜ ನಮ್ಮದು. ಹಾಗಾಗಿ ಇದೆಲ್ಲ ಈ ದೇಶ ಏನಾದರೂ ಪಂಥ ನಿರಪೇಕ್ಷ ಸೆಕ್ಯುಲರ್ ಅಂತಿದ್ದರೆ ಅದು ಹಿಂದೂಗಳ ಮೆಜಾರಿಟಿ ಇರೋ ಸಂಬಂಧ. ಇಲ್ಲೇನು ಉದಾತ್ತವಾದಂಥ ವಿಚಾರದಿಂದ ಅವ್ರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವ್ರ ಮಗ ಹಿಂಗೆ ಮಾತಾಡ್ಕೋತಾ ಇದ್ರೆ ಜನ ಏನೋ ಮೊನ್ನೆ ನಾನು ಹಿಂದೂ ಹೇಳಿದ್ದೀನಿ, ಅನೇಕ ಕಾರಣಗಳಿಂದ ತಪ್ಪುಗಳಿಂದಾಗಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ದೇಶದಲ್ಲಿ ನೋಡ್ತಾ ಇದ್ದಾರೆ ಏನಾಗಿದೆ ಅವ್ರ ಸ್ಥಿತಿ. ಈ ಸರ್ತಿನೂ ಅವರು ಅಧಿಕೃತ ವಿರೋಧ ಪಕ್ಷ ಆಗೋದಿಲ್ಲ ಸಿದ್ದರಾಮಯ್ಯನವ್ರು ನೆನಪಿಡುವುದು. ಸರ್, ಈಗ ರಾಮ ಮಂದಿರ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ 17 ಲಕ್ಷ ಭೂಮಿ ಖರೀದಿ ಮಾಡಿದ್ರು, 100 ಕೋಟಿ ಮಾಡಿದ್ರು. ಎಲ್ಲ ಎನ್ಕ್ವೈರಿ ಆಗಿ ಅದು ಎಲ್ಲವನ್ನೂ ಸಹಿತ ತಪ್ಪು ಸುಳ್ಳು ಅಂತ ಆಗಿದೆ. ಮತ್ತು ಈ ಫೆಟಾಲ್ ಯಾವುದಾದ್ರೂ ರಾಜ್ಯ ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದಲ್ಲಂತೂ ಆಲ್ರೆಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿದೆ. ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇರಲಾರ್ದಂಥ 10 ವರ್ಷ ನೆಹರು ಕಾಲದಲ್ಲಿ ನಡೆದಿರೋದಿಲ್ಲ, ಆದರೆ ಮೋದಿ ಕಾಲದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ಸರ್ಕಾರ ನಡೆದಿದೆ. ಅದೇ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಭ್ರಷ್ಟಾಚಾರ ರಹಿತ ಕರಪ್ಷನ್ ಲೆಸ್ ಗೌರ್ಮೆಂಟ್ನಲ್ಲಿ ರ್ಯಾಂಕಿಂಗ್ ಕೊಟ್ಟರೆ ಅದು ಯೋಗಿ ಆದಿತ್ಯನಾಥ್ ಗೌರ್ಮೆಂಟಿಗೆ ಬರ್ತದೆ. ಹೀಗಾಗಿ ಇವೆಲ್ಲ ಹೊಟ್ಟಿ ಕೆಚ್ಚಿನಿಂದ ಆಗಲಾರದವ್ರು ಹೇಳಿರುವಂಥ ಮಾತು, ಇದಕ್ಕೇನು ಅರ್ಥ ಇಲ್ಲ. ಈಗ ರಾಮ ಮಂದಿರ ಕಟ್ಟುವ ವಿಚಾರ ಇಟ್ಟಿಗೆ ಕಲೆಕ್ಟ್ ಮಾಡೋದು, ಎಲ್ಲಿ ಹೋದು ಇಟ್ಟಿಗೆಗಳು? ಇಟ್ಟಿಗೆಯಲ್ಲಿ ಹಾಕಿದ್ದಾರೆ, ಅವ್ರಿಗೆ ಕಾಣಲ್ಲೀಗ. ಎಲ್ಲೆಲ್ಲಿ ಹಾಕ್ಬೇಕಲ್ಲಿ ಹಾಕಿದ್ದಾರೆ, ಅದು ಒಳಗೆ ಇರ್ತಾವೆ ಇಟ್ಟಿಗೆ. ಇಡೀ ದೇಶವೇ ರಾಮಮಯವಾಗಿದೆ, ಎಲ್ಲೆಲ್ಲೂ ಕೂಡ ರಾಮನಾಮ ಭಜನೆ ಶುರುವಾಗಿದೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ಹೇಳಿಕೆ ನೀಡ್ತಾರೆ. ಗೋಧ್ರಾ ಹತ್ಯಾಕಾಂಡ ಮತ್ತೆ ಆಗುತ್ತೆ, ಇದು ಹಿಂದೂ ರಾಷ್ಟ್ರವಾಗುತ್ತೆ, ಪಾಕಿಸ್ತಾನ ಅಫ್ಘಾನಿಸ್ತಾನ ಬರ್ಬಾದ್ ಆಗುತ್ತೆ. ನೋಡಿದ್ರೆ ತುಷ್ಟೀಕರಣದ ಪರಾಕಾಷ್ಠೆ. ಈ ದೇಶದಲ್ಲಿ ಹಿಂದೂಗಳ ಮೆಜಾರಿಟಿ ಇರೋ ಕಾರಣಕ್ಕಾಗಿ ಸೆಕ್ಯುಲರಿಸಮ್ ಅಫ್ಘಾನಿಸ್ತಾನದಲ್ಲಿ, ಇರಾನ್ದಲ್ಲಿ, ಇರಾಕ್ದಲ್ಲಿ ಮತ್ತು ಬೇರೆ ಅನೇಕ ದೇಶಗಳಲ್ಲಿ ಅಲ್ಲಿ ಜಾತ್ಯತೀತತೆ ಇಲ್ಲ. ನಮ್ಮಲ್ಲಿ ಹಿಂದೂಗಳಲ್ಲಿ ಅತ್ಯಂತ ಸಹಜವಾಗಿ ಜಾತ್ಯತೀತತೆ ಇದೆ, ಅತ್ಯಂತ ಸಹಜ ಇದು. ಯಾಕಂದ್ರೆ ನಮ್ಮಲ್ಲಿ ಒಂದೇ ದೇವತೆಗಳನ್ನು ಪೂಜೆ ಮಾಡಬೇಕು ಅನ್ನೋ ಕಲ್ಪನೆನೇ ಇಲ್ಲ. ಯಾರು ಬೇಕಾದೋ ಯಾರು ಮಾಡ್ಕೊಳ್ಳಿಲ್ಲ ಅಂದರೂ ಅವನು ಸ್ವೀಕಾರ ಮಾಡುವಂಥ ಸಮಾಜ ನಮ್ಮದು. ಹಾಗಾಗಿ ಇದೆಲ್ಲ ಈ ದೇಶ ಏನಾದರೂ ಪಂಥ ನಿರಪೇಕ್ಷ ಸೆಕ್ಯುಲರ್ ಅಂತಿದ್ದರೆ ಅದು ಹಿಂದೂಗಳ ಮೆಜಾರಿಟಿ ಇರೋ ಸಂಬಂಧ. ಇಲ್ಲೇನು ಉದಾತ್ತವಾದಂಥ ವಿಚಾರದಿಂದ ಅವ್ರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವ್ರ ಮಗ ಹಿಂಗೆ ಮಾತಾಡ್ಕೋತಾ ಇದ್ರೆ ಜನ ಏನೋ ಮೊನ್ನೆ ನಾನು ಹಿಂದೂ ಹೇಳಿದ್ದೀನಿ, ಅನೇಕ ಕಾರಣಗಳಿಂದ ತಪ್ಪುಗಳಿಂದಾಗಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ದೇಶದಲ್ಲಿ ನೋಡ್ತಾ ಇದ್ದಾರೆ ಏನಾಗಿದೆ ಅವ್ರ ಸ್ಥಿತಿ. ಈ ಸರ್ತಿನೂ ಅವರು ಅಧಿಕೃತ ವಿರೋಧ ಪಕ್ಷ ಆಗೋದಿಲ್ಲ ಸಿದ್ದರಾಮಯ್ಯನವ್ರು ನೆನಪಿಡುವುದು. ಸರ್, ಈಗ ರಾಮ ಮಂದಿರ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ 17 ಲಕ್ಷ ಭೂಮಿ ಖರೀದಿ ಮಾಡಿದ್ರು, 100 ಕೋಟಿ ಮಾಡಿದ್ರು. ಎಲ್ಲ ಎನ್ಕ್ವೈರಿ ಆಗಿ ಅದು ಎಲ್ಲವನ್ನೂ ಸಹಿತ ತಪ್ಪು ಸುಳ್ಳು ಅಂತ ಆಗಿದೆ. ಮತ್ತು ಈ ಫೆಟಾಲ್ ಯಾವುದಾದ್ರೂ ರಾಜ್ಯ ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದಲ್ಲಂತೂ ಆಲ್ರೆಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿದೆ. ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇರಲಾರ್ದಂಥ 10 ವರ್ಷ ನೆಹರು ಕಾಲದಲ್ಲಿ ನಡೆದಿರೋದಿಲ್ಲ, ಆದರೆ ಮೋದಿ ಕಾಲದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ಸರ್ಕಾರ ನಡೆದಿದೆ. ಅದೇ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಭ್ರಷ್ಟಾಚಾರ ರಹಿತ ಕರಪ್ಷನ್ ಲೆಸ್ ಗೌರ್ಮೆಂಟ್ನಲ್ಲಿ ರ್ಯಾಂಕಿಂಗ್ ಕೊಟ್ಟರೆ ಅದು ಯೋಗಿ ಆದಿತ್ಯನಾಥ್ ಗೌರ್ಮೆಂಟಿಗೆ ಬರ್ತದೆ. ಹೀಗಾಗಿ ಇವೆಲ್ಲ
ಹೊಟ್ಟಿ ಕೆಚ್ಚನಿಂದ ಆಗಲಾರದವ್ರು ಹೇಳಿರುವಂಥ ಮಾತು, ಇದಕ್ಕೇನು ಅರ್ಥ ಇಲ್ಲ. ಈಗ ರಾಮ ಮಂದಿರ ಕಟ್ಟುವ ವಿಚಾರ ಹಿಂದೆ ಇಟ್ಟಿಗೆ ಕಲೆಕ್ಟ್ ಮಾಡೋದು, ಎಲ್ಲಿ ಹೋದ್ವು ಇಟ್ಟಿಗೆಗಳು? ಇಟ್ಟಿಗೆಯಲ್ಲಿ ಹಾಕಿದ್ದಾರೆ, ಅವ್ರಿಗೆ ಕಾಣಲ್ಲ. ಈಗ ಎಲ್ಲೆಲ್ಲಿ ಹಾಕ್ಬೇಕಲ್ಲ ಹಾಕಿದ್ದಾರೆ, ಅದು ಒಳಗೆ ಇರ್ತಾವೆ ಇಟ್ಟಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.